ಹಾಯ್ ಹಲೋ ನಮಸ್ತೆ. ಇವತ್ತಿನ ವಿಚಾರ ಬೇರೆಯೇ ಇದೆ. ಅದಕ್ಕೂ ಮುಂಚೆ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಾಳೆ ಮಂಡಿ ಹಬ್ಬದ ವಾರ. ಸೊ ಹಾಗಾಗಿ ನೋಡಿ, ಇದೇ ಗೊನೆಗಳು ನಾನು ತಂದಿರೋಂಥದ್ದು. ಮಂಡಿಗೆ ಒಳ್ಳೆ ರೇಟ್ ಸಿಗುತ್ತೆ ಅಂತೇಳಿ ಬಂದೆ. ಬಟ್ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಬಾಳೆಗೊನೆ ಕೇಳೋರೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಸೊ ನೋಡೋಣ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಸೇಲ್ ಮಾಡೋದು, ನೋಡುವ. ಸರಿಯಾದಂತಹ ಪ್ರೈಸ್ ಸಿಕ್ಕೋದಾದರೆ ನಮ್ಮ ಈ ಗೊನೆಗಳಿಗೆ 1 ರಿಂದ 1.5 ಸಾವಿರ ತನಕ ಸಿಗಬೇಕಾಗಿತ್ತು. ಬಟ್ ಯಾರು ಕೇಳ್ತಾ ಇಲ್ಲ. ಪಕ್ಕದವ್ರೊಬ್ಬ ಇಟ್ಕೊಂಡಿದ್ದಾರೆ. ಸೊ ಅವ್ರದ್ದು ಜಸ್ಟ್ ನಮ್ಮಷ್ಟೇ ಗೊನೆಗಳಿದ್ದಾವೆ. ಅವರು 500 ರೂಪಾಯಿ ಕೇಳ್ತಿದ್ದಾರೆ. ಸೊ ನಮ್ಮದು ಕತೆ ಏನಂತ ಗೊತ್ತಿಲ್ಲ. ನಾನು ಅರ್ಲಿ 4 ಗಂಟೆಗೆ ಬಂದಿರೋಂಥದ್ದು. ಬಟ್ ಈಗ ಆಲ್ರೆಡಿ 7 ಬಂತು. ಆದರೂ ಕೂಡ ಯಾರು ಕೇಳೋರೇ ಇಲ್ಲ, ಹಂಗಾಗ್ಬಿಟ್ಟಿದೆ ಬಾಳೆಕಾಯಿ ಪರಿಸ್ಥಿತಿ. ಸೊ ಮಾಡಬೇಕು ಅಂತ ಗೊತ್ತಿಲ್ಲ. ಫೈನಲಿ ನೋಡುವ ಏನಾಗುತ್ತೆ ಅಂತೇಳಿ. ಸೊ ಅಲ್ಲಿ ತನಕ ಟೈಮ್ ಪಾಸ್ ಮಾಡಬೇಕಲ್ಲ, ಅಲ್ಲಿ ಅಕ್ಕಪಕ್ಕದವ್ರ ಜೊತೆ ಮಾತಾಡ್ತಾ ಇರೋಂಥದ್ದು. ನೋಡಿ ನಾಯಿ ಹೇಗಿದೆ ನೋಡಿ, ಹಾಗೆ ಡಿಸೈನ್ ಚೆನ್ನಾಗಿದೆ. ಆಯಿಲ್ನ ಹಿಂಗೆ ಹೆಜ್ಜೆ ಇದ್ರ ಮಾಡಿದ ಈಗ ಆದ್ರೆ ಈಗ ಎಷ್ಟು ಆಯಿಲ್ ಕರೆಕ್ಟ್ ನೋಡಿ ಗೊತ್ತಾಗಲ್ವಾ? ಫೈನಲಿ ಬಾಳೆಗೊನೆಗಳು ಸೇಲ್ ಆಯಿತು. 7:30-8 ಗಂಟೆ ಆಗೋಕ್ಕಾಗಿತ್ತು. ಜಸ್ಟ್ 400 ರೂಪೀಸ್ಗೆ ನಾನು ಸೇಲ್ ಮಾಡಿ ಬಂದಿದ್ದೀನಿ. ಯಾರು ಕೇಳೋರಿರಲಿಲ್ಲ. ಯಾರಿಗೋ ನಮ್ಮ ಫ್ರೆಂಡ್ಗೆ ಕರೆದು ಅವ್ರಿಗೆ ಕೊಟ್ಬಿಟ್ಟು ಬಂದೆ. ನಮಗೆ ಒಂದು ಕಾಲ್ ಬಂತು, ಬರ್ತ್ಡೇ ಇದೆ ಬನ್ನಿ ಅಂತೇಳಿ. ಸೊ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನೀವು ಬನ್ನಿ, ಮತ್ತು ಆ ಬರ್ತ್ಡೇ ಎಲ್ಲಿ ಹೇಗೆ ಅಂಥೇಳಿ ನೀವು ತಿಳ್ಕೊಳ್ಳಿ. ಬರ್ತ್ಡೇ ಮಾಡಿಬಿಟ್ಟು ಬರೋಣ, ಬನ್ನಿ. ಮಳೆ ಇಲ್ದೇ ಸಿಕ್ಕಾಬಟ್ಟೆ ಭೂಮಿ ಹೀಟಾಗಿದೆ. ಏನು ಹೀಟ್ ಗಾಳಿ ಬೀಸುತ್ತೆ. ಬೈಕಲ್ಲಿ ಹೋಗುವಾಗಲೂ ಕೂಡ ಸಿಕ್ಕಾಬಟ್ಟೆ ಅಷ್ಟೊಂದು ಧಗೆ ಅಂತೇಳಿ ಹೇಳ್ತೀವಲ್ಲ, ಹಂಗಾಗ್ಬಿಟ್ಟಿದೆ. ಆದಷ್ಟು ಬೇಗ ಮಳೆ ಬಂದರೆ ತುಂಬ ಒಳ್ಳೆಯದು. ನೀವು ತಗೊಳ್ಳಿ, ನಾನು ನೋಡ್ತೀನಿ. ನಿಮ್ಗೆ ಮ್ಯಾಂಗೋ ಕೊಡಿ. ಏನು ಕ್ಯಾಂಡಿನಾ? ಹಾಂ, ಕ್ಯಾಂಡಿ, ಐಸ್ ಈ ಹೆವಿ ಬಿಸಿಲಿಗೆ ಆ ಊರು ತಲುಪಿದ ನಂತರ ಕುಡಿಗೆಗೆ ಐಸ್ ಕ್ರೀಮ್ ತೊಗೊಂಡು ತಿಂತಾಯಿದ್ದೀವಿ. ಜ್ಯೂಸ್ ಕುಡಿಬೇಕು, ಕೋಲ್ಡ್ ವಾಟರ್ ಕುಡಿಬೇಕು ಅನಿಸ್ಬಿಡ್ತದೆ. ಅಷ್ಟು ಸೆಕೆ ಅಂದರೆ ಅಷ್ಟು ಸೆಕೆ. ಬರೀ ನೀರು ಕುಡ್ದೇ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೀವಿ. ಊಟನೇ ಬೇಡ ಅನಿಸುತ್ತೆ. ನಮ್ಮ ಬಬ್ಲು ವೆಯ್ಟಿಂಗ್ ನಮಗೋಸ್ಕರ. ಬಬ್ಲು ಆ್ಯಂಡ್ ಅಂಜಲಿ ಆ್ಯಂಡ್ ಕವಿತಾ ಮೇಡಮ್ ಇಲ್ಲೇ ಇದೆ. ಓಕೆ, ರೈಟ್. ನಾವೀಗ ಬಂದಿರೋದು ರುದ್ರಾಶ್ರಮ ಕೂಡಿಗೆನಲ್ಲಿರೋಂಥದ್ದು ಇದು. ಸೊ ಇಲ್ಲಿ ಬರ್ತ್ಡೇ ಮಾಡ್ತಿದ್ದಾರೆ. ಸೊ ಇವರು ಜೊತೆ ಇಲ್ಲಿರುವಂತಹ ಹಿರಿಯವ್ರ ಜೊತೆ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂಥೇಳಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ನನಗೊಂಥರ ಕ್ಯೂರಿಯಾಸಿಟಿ ಇತ್ತು. ಫಸ್ಟ್ ಟೈಮ್ ನಾನು ಇಲ್ಲಿ ಇಂಥ ಪ್ಲೇಸಿಗೆಲ್ಲ ಬಂದಿದ್ದು. ಸೊ ಹಾಗಾಗಿ ನಾನು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಏನು ಅಂತೇಳಿ. ಜಾಸ್ತಿ ಅಯ್ಯೋ ಇಲ್ಲ ನಾನು ಎಲ್ಲ
ನೀಟಾಗಿ ಇಲ್ಲಿಂದ ಒಂದು ಎತ್ಕೊಂಡು ಪೂರ್ತಿ ಹಾಕೊಂಡು ಇನ್ನೊಂದು ತಗೋ ಸೈಡ್ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ನನಗೂ ಅಲ್ಲ ವಿಡಿಯೋ ಪುಸ್ಸು ಯಾರನ್ನ ಮಾತಾಡ್ತಿದೆ ಏನು ಕೊಡ್ತು ಅಯ್ಯೋ ಹಾಕಿ ಒಂದ್ ನಿಮಿಷ ಹಾಯ್ ನಿಮ್ಮವನ ಮಗಳ ಇದೊಂದು ಚೋಟಾ ಪಬ್ಲಿಕ್ ಎಕ್ಸಾಮ್ ಬರ್ದಿರೋ ಗ್ರೇಟ್ ಅಲ್ಲ ಅದು ಇವತ್ತೇ ನೀಟಾಗಿ ಕಾಣಿಸ್ಕೊಂತ ಇರೋದು ನೀವು ವಿಡಿಯೋ ಆಗಿದ್ದಕ್ಕೆ ಅನ್ಸುತ್ತೆ ಮೀಡಿಯಂ ಹಾಕು ಬೇಕಂತ ಅವ್ರು ಹಾಕೊಡ್ತಾರೆ ಸಾಂಬಾರು ಥಿಂಕ್ ಮಾಡಿ ಮಾಡಬೇಕು ಅದಷ್ಟು ಖುಷಿಯಾಗಿ ಆಯ್ತು ಓಪನ್ ಬರಲ್ಲ ಅಲ್ಲಿ ಮುರ್ಕ ಅಲ್ಲೇ ತನಗೆ ಮುರಿದಾಗಿರೋದು ಅಂತ ಗಬ್ಬು ನೀನು ಸಿಪ್ಪೆ ನೆಕ್ತಾ ಕೂತವಳೆ ಅಮ್ಮ ಬಿದ್ಬಿಟ್ಟಳು ದಿವ್ಯ ಮಾಡಿರೋದ ದಿವ್ಯ ಗೊತ್ತಿಲ್ಲ ಅದೇ ಅದು ಖುಷಿ ಆಗ್ಲಿಲ್ಲ ಇದು ಖುಷಿ ಆಗ್ಬಿಡ್ತು ಕಳ್ಳಂಗೆ ಇದು ನೋಡಿ ಇದ್ರ ಕ್ಯೂರಿಯಾಸಿಟಿ ರಿಮೋಟ ನಾಳೆಗೆ ಮುರಿದಾಕ್ಬಿಡ ಒಂದು ವಾರನಾರು ಇಟ್ಕೊಯ್ತಾ ಅದೇ ತಂದು ಕೊಟ್ಟು ಅಂತ ಶೊಲ್ಲ ಹಾಕ್ಬೇಕಂತ ಕಾಣ್ತದಲ್ಲ ಮಮ್ಮಿ ಕೇಕ್ ಎಲ್ಲ ಕಟ್ಟಾದ ನಂತರ ಅವ್ರಿಗೆಲ್ಲ ಕೇಕ್ನ ಕೊಟ್ಬಿಟ್ಟು ಊಟ ಎಲ್ಲ ಅವ್ರಿಗೆ ಕೊಟ್ಟು ನಂತರ ನಾವು ಮತ್ತೆ ಬೇರೆ ಹೋಟೆಲಿಗೆ ಬಂದಿದ್ವಿ. ಹೋಟೆಲಲ್ಲಿ ನಾವು ಇವಾಗ ಊಟ ಮಾಡಿ ನೆಕ್ಸ್ಟ್ ಇಲ್ಲಿಂದ ಮತ್ತೆ ರಿಲೀವ್ ಹೊರಡ್ತೀವಿ. ಜಲ್ಲಿ ಅಮ್ಮ ಯಾವನ್ನ ತಿಂತೀರಿ? ಏನು ತಿಂತಿದ್ಯಪ್ಪ? ಚೆನ್ನಾಗಿದೆ. ಎಲ್ಲರೂ ಭರ್ಜರಿ ಭೋಜನ ಮಾಡ್ತಿದ್ದಾರೆ. ಮಾಡಲಿ ಬರ್ತ್ಡೇ ಪಾರ್ಟಿ ಧ್ರುವ. ಹಾಂ ಮಾಡ್ಬೇಕು. ಆಮೇಲೆ ಏನಾದ್ರು ಹೇಳೋದಿರ್ಬೋದು, ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಆಯಿತಾ, ಅದಕ್ಕೆ ಮಾಡ್ಕೊಂಡಿದ್ದೀವಿ ನೋಡಿ. ಬೆಳ್ಳಿ ಫುಲ್ ಹೊಡಿತೆಲ್ಲ ಖಾಲಿ ಆಯಿತು. ಸಬ್ಸ್ಕ್ರೈಬ್ ಮಾಡ್ಕೊಂಡು
ಏನು ಹೇಳ್ಬೇಕಾ? ಮಳೆ ಇಲ್ದಾನೆ ಮರಗಳೆಲ್ಲ ಬರ್ನ್ ಆಗಿದೆ. ಫುಲ್ಲು ಕಾಡೊಳಗಡೆ ಏನಿಲ್ಲ, ಪ್ರಾಣಿ ಪಕ್ಷಿಗಳು ಎಂಥದ್ದು ಕೂಡ ಒಂದು ತಿನ್ನೋದಕ್ಕಾಗಲಿ ಒಂದು ನೀರು ಕುಡಿಯೋದಕ್ಕೆ ನಿಲ್ಲೋದಕ್ಕೆ ಆಗಲ್ಲ, ಅಷ್ಟು ಬಿಸಿಲಿದೆ, ಅಷ್ಟು ಭೂಮಿ ಹೀಟಿದೆ. ಬಾಣವಾರ ಫಾರೆಸ್ಟ್ ಹೇಗಿದೆ ನೋಡಿ. ಎಲೆಗಳು ಯಾವುದೋ ಒಂದು ಮರದಲ್ಲೆಲ್ಲ ಚಿಗುರಿದೆ ಬಿಟ್ಟರೆ ಎಲೆಗಳೇ ಇಲ್ಲ. ಆದಷ್ಟು ಬೇಗ ಮಳೆ ಬಂದು ಪ್ರಾಣಿ ಪಕ್ಷಿಗಳು, ಪ್ರಾಣಿ ಸಂಕುಲ, ಮಾನವ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತೇಳಿ ನನ್ನ ಬಯಕೆ, ನಿಮ್ಮೆಲ್ಲರ ಬಯಕೆ ಹೌದು. ಆ್ಯಂಡ್ ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಬರ್ತ್ಡೇ ಪಾರ್ಟಿನ ವೃದ್ಧಾಶ್ರಮದಲ್ಲಿ ಮಾಡಿ ಅವ್ರ ಜೊತೆ ಖುಷಿಯಾಗಿದ್ದು ಬಂದದ್ದು, ಅದು ನಿಮಗೂ ಇಷ್ಟ ಆಗಿದೆ ಅಂತೇಳಿ ನನಗನ್ಸುತ್ತೆ. ಎಸ್ ರೈಟ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಕೀಪ್ ವಾಚಿಂಗ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಇಲ್ಲದೇ ಇರೋಂಥವ್ರು ದಯವಿಟ್ಟು ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾನೇ ಇರಿ ಕಂಟಿನ್ಯೂಸ್ಲಿ. ಆ್ಯಂಡ್ ಈ ಒಂದು ರೀಲ್ಸ್ ಕೂಡ ಅಲ್ಲಿ ರೀಲ್ಸಲ್ಲಿ ಹಾಕಿದ್ದೀನಿ, ನೋಡ್ಬೋದು. ಸೊ ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.